ನಮಸ್ಕಾರ ಸ್ನೇಹಿತರೆ. ಈ ದಿನಗಳಲ್ಲಿ ಧ್ಯಾನ ಅನ್ನೋದು ಬಹಳ ಜನಪ್ರಿಯವಾಗಿದೆ. ಒತ್ತಡದ ಜೀವನದಲ್ಲಿ ಶಾಂತಿ ನೆಮ್ಮದಿಗಾಗಿ ಜನರು ಧ್ಯಾನದ ಮೊರೆ ಹೋಗುತ್ತಿದ್ದಾರೆ. ಆದರೆ ಧ್ಯಾನದಿಂದ ಏನೆಲ್ಲಾ ಲಾಭಗಳಿವೆ ಅಂತ ನಿಮ್ಗೆ ಗೊತ್ತಿದೆಯೇ? ಮನಸ್ಸಿನ ಶಾಂತಿ, ಉತ್ತಮ ನಿದ್ರೆ, ಏಕಾಗ್ರತೆ ಹೆಚ್ಚಳ, ಹೀಗೆ ಅನೇಕ ಪ್ರಯೋಜನಗಳಿವೆ. ಇದು ಹೇಗೆ ಕೆಲಸ ಮಾಡುತ್ತೆ? ಧ್ಯಾನ ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇವತ್ತು ನಾವು ಇದನ್ನ ತಿಳಿಯೋಣ. ನಿಮ್ಮ ಪ್ರಶ್ನೆಗಳು ಅಥವಾ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧ್ಯಾನ ನಮ್ಮ ಮೆದುಳಿನ ಕೆಲವು ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಮುಖ್ಯವಾಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಅಮಿಗ್ಡಾಲ ಮತ್ತು ಹಿಪೋಕ್ಯಾಂಪಸ್ ಭಾಗಗಳಲ್ಲಿ ಬದಲಾವಣೆಗಳಾಗುತ್ತವೆ. ಧ್ಯಾನದಿಂದ ಈ ಭಾಗಗಳಲ್ಲಿ ಗ್ರೇ ಮ್ಯಾಟರ್ ಹೆಚ್ಚಾಗಿ, ಇದರಿಂದ ಒತ್ತಡ ಪ್ರತಿಕ್ರಿಯೆ ಕಡಿಮೆಯಾಗುತ್ತದೆ ಮತ್ತು ಭಾವನೆಗಳ ನಿಯಂತ್ರಣ ಉತ್ತಮವಾಗುತ್ತದೆ. ಒತ್ತಡ ನಮ್ಮ ದೇಹದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ, ಆದರೆ ಧ್ಯಾನ ನಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಕಾರ್ಟಿಸೋಲ್ ಹಾರ್ಮೋನ್ ಒತ್ತಡಕ್ಕೆ ಕಾರಣವಾಗುತ್ತದೆ. ಧ್ಯಾನದಿಂದ ಈ ಹಾರ್ಮೋನ್ ಕಡಿಮೆಯಾಗಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಧ್ಯಾನ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂದರೆ ಬೇಗನೆ ಸಮಸ್ಯೆಗಳನ್ನು ಬಗೆಹರಿಸುವುದು ಮತ್ತು ಕ್ರಿಯೇಟಿವ್ ಆಗಿ ಯೋಚಿಸುವುದು. ಧ್ಯಾನದಿಂದ ಇದು ಕೂಡ ಹೆಚ್ಚಾಗುತ್ತದೆ. ಧ್ಯಾನದ ಲಾಭಗಳು ಅಪಾರ. ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ. ನೀವು ಕೂಡ ನಿಮ್ಮ ದಿನಚರಿಯಲ್ಲಿ ಧ್ಯಾನವನ್ನು ಸೇರಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಕಾಣುತ್ತೀರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.